ಹುಷಾರಾಗಿ ದೀಪ ಹಚ್ಚಬೇಕು. ಮತ್ತು ದೀಪ ಯಾಕೆ ಹಚ್ಚಬೇಕು ಅಂತಂದರೆ, ಮಳೆಗಾಲ ಮುಗಿದ ಮೇಲೆ ಈ ಕಾರ್ತಿಕ ಮಾಸ ಬರುತ್ತಾ, ಸ್ವಲ್ಪ ಚಳಿ ಇರ್ತವೆ ಈ ಕಾಲದಲ್ಲಿ. ಆ ಚಳಿಗೆ ಏನಾಗಿರ್ತದೆ ಅಂದರೆ, ಸಣ್ಣ ಸಣ್ಣ ಹುಳಗಳು, ಕಣ್ಣಿಗೆ ಕಾಣದಂತಹ ವಿಷ ಹುಳಗಳು ಓಡಾಡ್ತಿರ್ತಾವೆ. ಅವು ಎಷ್ಟು ತಣ್ಣಗಿರುತ್ತೋ ಅಷ್ಟು ಜಾಸ್ತಿ ಇರ್ತಾವೆ. ಅದಕ್ಕಂತಲೇ ಇದು ಈ ದೀಪಗಳು ಹಚ್ತಾರೆ. ಈ ದೀಪದ ಶಾಖದಿಂದ ಆ ಹುಳಗಳು, ಎಷ್ಟೋ ಹುಳಗಳು ಸಾಯ್ತವೆ. ಸೊ ಅದಕ್ಕಂತಲೇ ಈ ದೀಪಾವಳಿಗೆ ದೀಪ ಹಚ್ಚೋದು ಅಥವಾ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದನ್ನು ನಾವು ನೋಡ್ಬೋದು. ಮೇನ್ ಏನಪ್ಪ ಅಂದರೆ, ನೀವು ಅದಕ್ಕೆ ಎಷ್ಟೇ ಲೈಟ್ ಅಲಂಕಾರ ಮಾಡಿದ್ರೂ ಕೂಡ ಆ ದೀಪ ಹಚ್ಚೋದನ್ನು ಮರಿಬಾರ್ದು. ಯಾಕಂದರೆ ಸೊ ಇದೇ ಒಂದು ಕಾರಣ, ಎಲ್ಲರೂ ದೀಪನ ಹಚ್ಚರೆ ಮನೆ ಮುಂದೆ. ಇದರ ಶಾಖದಿಂದ ಸಾಕಷ್ಟು ವಿಷ ಹುಳು ಜಂತುಗಳು, ಸಣ್ಣಗೆ ಕಾಣದೇ ಇರೋಂಥವು ಎಲ್ಲವೂ ಕೂಡ ನಶಿಸಿ ಹೋಗಲಿ ಅಂಥೇಳಿ. ಸೊ ಇದು ದೀಪಾವಳಿ ಕಾರ್ತಿಕ ಮಾಸದೊಂದು ವಿಶೇಷವಾಗಿರ್ತದೆ. ಸೊ ಇದೇ ರೀತಿ ನಾನು ಈ ದೀಪ ನೋಡ್ರಿ, ಗಾಳಿಗೆ ಹೆಂಗೆ ಶೇಖರಿಗಿರ್ತದಲ್ಲ, ಇಲ್ಲಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಮುಚ್ಚಿಬಿಡ್ತೀವಿ. ಸೊ ಏನೂ ಆಗೋಲ್ಲ, ಆರಾಮಾಗಿ ಅದು ಉಳ್ಕೊತದ. ಸ್ವಲ್ಪ ಬತ್ತಿ ಎಷ್ಟು ಸಣ್ಣ ಮಾಡ್ತೀವೋ ಅಷ್ಟು ಚೆಂದಾಗಿ ಉರ್ಕೋತದೆ. ಅದು ಪೂರ್ತಿನೇ ಸಣ್ಣ ಆಗೈತದು. ಹಚ್ಚೋಣ ಅಂತೀನಿ ಅನ್ಸುತ್ತೆ. ಹೊರಗಡೆ ಯಾಕೆ ಇಡ್ತೀವಿ ಅಂದರೆ, ಹುಳಗಳು ಒಳಗಡೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಹೊರಗಡೆ ಇಡ್ತೀವಿ. ದೀಪಾವಳಿಗೆ ದೀಪ ಎಷ್ಟು ದಿನ ಹಚ್ಚಬೇಕು, ಎಷ್ಟು ಹಚ್ಚಬೇಕು, ಯಾಕೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಒಂದು ಇದನ್ನೇ ಇದೆ. ನೀವು ನೋಡ್ಕೊತ ಹೋದ್ರಂದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ದೀಪಗಳು ಹಚ್ಚೋಕ್ಕೂ ಕೂಡ ಇಷ್ಟೊಂದು ಹಚ್ಚಬೇಕು, ಇಷ್ಟೊತ್ತಿಗೆ ಹಚ್ಚಬೇಕು ಅನ್ನೋದು ಒಂದು ವಾಡಿಕೆ ಇದೆ. ನಾನು ಅಷ್ಟೆಲ್ಲ ಪಾಲಿಸಲ್ಲ, ಬಟ್ ಇದೇ ಅದಕ್ಕೆ ಆದಂಥ ಒಂದು ಮಹತ್ವ ಅದೇ. ಯಾರು ಫಿಲಾಸಫಿ ಓದಿರ್ತಾರೆ ಅವ್ರು ನಿಜವಾಗೂ ಗೊತ್ತಿರುತ್ತೆ. ನಾನು ಅರ್ಧಂಬರ್ಧ ಓದಿದ್ದು, ಪೂರ್ತಿ ಓದಿಲ್ಲ. ಕೆಲವೊಂದನ್ನು ತಿಳ್ಕೊಂಡೀನಿ, ಅಷ್ಟು ಡೀಪಾಗಿ ಓದಿಲ್ಲ. ಅರ್ಧಂಬರ್ಧ ಏನು, ನಾನು ಒಂದು 20% ಓದೀನಿ ಫಿಲಾಸಫಿ. ಅವಾಗ ಭಾಳ ನಡುವೆ ಉತ್ಸಾಹ ಇತ್ತು. ಆವಾಗ ಮ್ಯಾರೇಜ್ಗಿಂತ ಮುಂಚೆ ನಾನು ಆವಾಗ ಓದಿದ್ದು, ಅದಾದಮೇಲೆ ನಾನು ಓದಿಲ್ಲ. ಇದು ನೆಂದುಬಿಟ್ಟದು, ಪೂರ್ತಿ ಹಸಿಯಾಗಿದ್ದು. ಅದಕ್ಕಾಗಿ ಇಷ್ಟು ಜಲ್ದಿ ಇದು ಹತ್ತುತ್ತಾ ಇಲ್ಲ. ಬಿಸಿ ಇದ್ರೆ ಹತ್ತಿತ್ತು. ಸ್ವಲ್ಪ ನೀರು ಹತ್ತದಿದೆ ಊದಿನ ಕಡೆಗೆ. ಸೊ ಇದನ್ನ ಈ ಥರ ಮುಚ್ಚಿದ್ರೆ ಸಾಕು, ಆರಾಮಾಗಿ ಹತ್ಕೊಂತದೆ. ಇಲ್ಲಿ ನೋಡ್ರಿ ಇವೆಲ್ಲ ಹೆಂಗೆ